ಅಪ್ಪ ಅದು ಅಮ್ಮಂದೇ ಸರ, ಅದು ಅಮ್ಮಂದೇ ಬಳೆ. ಹೆಸರಾಂತ ಉದ್ಯಮಿ ಸತ್ಯರಾಜು ಅವರ ಮಗಳಾದಂತ ಶ್ರೀಮತಿ ಶ್ರೀ ಲಕ್ಷ್ಮೀ ದೇವಿಯವರು ಕಳೆದ 3 ವರ್ಷಗಳಿಂದ ಕಾಣೆಯಾಗಿದ್ರು ಅನ್ನೋ ಮಾಹಿತಿ ಇತ್ತು. ಆದ್ರೆ ಇಂದು ಅವರದೇ ಬಂಗಲೆಯ ಲಾನ್ ಏರಿಯಾದಲ್ಲಿ ಇಂದು ಈ ಶವ ಪತ್ತೆಯಾಗಿದೆ. ಆದ್ರೆ ಕಳೆದ 3 ವರ್ಷಗಳಿಂದ ಈ ಶವ ಇಲ್ಲೇ ಇತ್ತ? ಈ ಶವ ಲಕ್ಷ್ಮೀ ದೇವಿ ಅವ್ರದ್ದೇನಾ? ಇದೆಲ್ಲದರ ಮಾಹಿತಿಗಾಗಿ ನೋಡ್ತಾ ಇರಿ ನಿಗದಿ ನ್ಯೂಸ್. ಕ್ಯಾಮರಾಮನ್ ರಜಾಕ್ ಜೊತೆ ಅರುಣಾ. ಕ್ರೈಮ್ ಇತಿಹಾಸದಲ್ಲಿ ಕೊಲೆ ಅಂತ ಆದ್ರೆ ಒಂದು ಪ್ರೀತಿಗೆ ಅಥವಾ ದ್ವೇಷಕ್ಕೆ, ಒಂದು ಹೆಣ್ಣಿಗೆ ಅಥವಾ ಹಣಕ್ಕೆ, ಒಂದು ಹೆಸರಿಗೆ ಅಥವಾ ಆಸ್ತಿಗೆ. ಇದೊಂದು ಅಸಾಧಾರಣವಾದ ಕೇಸ್ ಹಲವಾರು ಕಾರಣದಿಂದ. ಮೊದಲನೇದು, ಕೊಲೆ ಆಗಿದ್ದ ಹೆಣ್ಣು 40ರ ಪ್ರಾಯದ 2 ಮಕ್ಕಳ ತಾಯಿ, ಸಾವಿರಾರು ಕೋಟಿ ಒಡತಿ, ದುಡ್ಡು ಮಾಡಿದ್ಲು, ಹೆಸರು ಮಾಡಿದ್ಲು. ಆದರೆ ಒಂದೇ ಒಂದು ಕೊರಗು ಅವಳ ಪದೇ ಪದೇ ಕಾಡ್ತಿತ್ತು. ಅದೇ ಅವಳ ಸಾವು ಕಾರಣ ಆಗಿದ್ದು. ಅಕ್ಕ ಅದು ಅಮ್ಮನೇ ಅಲ್ವಾ ಅಕ್ಕ? ಆರ್ನಮೆಂಟ್ಸ್ ಎಲ್ಲ ನೋಡ್ತಿದ್ರೆ ಅಮ್ಮಂದೆ ಅನಿಸ್ತಿದೆ ಕಣೆ. ನೋಡೋಣ, DNA ಟೆಸ್ಟ್ ಮಾಡ್ತೀನಿ ಅಂದಿದ್ದಾರೆ, ಗೊತ್ತಾಗುತ್ತೆ. ಅಮ್ಮ 3 ವರ್ಷದಿಂದ ಕಾಣೆ ಆಗಿದ್ದಾರೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಕೊಲೆ ಆಗಿದಾರಲ್ಲ ಅಕ್ಕ. ನೋಡು, ಅವನು ಯಾರೇ ಆಗಿರಲಿ ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ಕೈಲಿ ಅವನು ಬಚಾವಾಗಕ್ಕೆ ಸಾಧ್ಯ ಇಲ್ಲ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿನ್ನ ಕತ್ತಲ್ಲಿರೋ ಹಾರದಕ್ಕಿಂತ ಹೆಚ್ಚು ಬ್ಯೂಟಿಫುಲ್ ಏನು ಗೊತ್ತಾ? ನಿನ್ನ ನಗು. ಪರವಾಗಿಲ್ವೇ, ನೀವು ಒಂದೊಂದ್ಸಲ ರೊಮ್ಯಾಂಟಿಕ್ ಆಗ್ಬಿಡ್ತೀರ. ರೊಮ್ಯಾನ್ಸು ಗಂಡನ ಮನಸ್ಸಲ್ಲಿ ಹುಟ್ಟೋ ಹಾಗೆ ಮಾಡೋದು ಹೆಂಡತಿಯ ಕಲೆ. ನೀವು ಯಾವಾಗಲೂ ಬ್ಯುಸಿಯಾಗಿರ್ತೀರಾ, ಕೆಲಸದ ಮೇಲೆ ಫಾರಿನ್ ಹೋಗ್ತಾನೆ ಇರ್ತೀರಾ, ನನ್ನ ಟೈಮೇ ಕೊಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇದ್ರೆ ರೊಮ್ಯಾನ್ಸ್ ಎಲ್ಲಿಂದ ಹುಟ್ಟುತ್ತೆ? ನಾನು ಹೇಳೋದನ್ನ ಕಂಪ್ಲೇಂಟ್ ಅಂತ ಯಾಕೆ ಅನ್ಕೋತೀರಾ ರಾಕೇಶ್? ಅದು ನನ್ನ ಆಸೆ. ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ನನ್ನ ಆಸೆ. ನೀವಿರಲ್ಲ ಅನ್ನೋ ನೋವಲ್ಲಿ ನಾನು ಹಾಗೆ ಮಾತಾಡ್ತೀನಿ ಅಷ್ಟೇ. ಇನ್ನೂ ಬಿಟ್ಟಿರಲ್ಲ ಅಂತೀಯಲ್ಲ. ನಮಗೆ ಮದುವೆ ಆಗಿ 20 ವರ್ಷ ಆಗಿದೆ, 2 ದೊಡ್ಡ ಹೆಣ್ಮಕ್ಳಿದ್ದಾರೆ. ನನಗೆ ಗೊತ್ತು, ನಾವು ಬದುಕೋ ದಿನಗಳು ಕಮ್ಮಿ ಆಗ್ತಿರ್ಬೋದು, ಆದರೆ ಆಸೆಗಳು ಕಮ್ಮಿ ಆಗ್ತಿಲ್ಲ. ನನಗೆ ನನ್ನ ಜೀವನದಲ್ಲಿ ಎಲ್ಲ ಇದೆ, ಆದರೆ ಒಂದು ಆಸೆ ಮಾತ್ರ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅದನ್ನು ಪೂರೈಸಿ ಪ್ಲೀಸ್. ಮತ್ತೆ ಅದೇ ಟಾಪಿಕ್ ಬರ್ತೀಯಲ್ಲ ಶ್ರೀಲಕ್ಷ್ಮಿ. ಯಾಕೆ ನಿಮ್ಗೆ ಆಸಕ್ತಿ ಇಲ್ವಾ? ಹೆಣ್ಣಿನ ಬಗ್ಗೆನೇ ಆಸಕ್ತಿ ಇಲ್ವೋ ಅಥವಾ ಹೆಂಡತಿ ಬಗ್ಗೆ ಮಾತ್ರನಾ? ಈ ಮಾತೇ ನೋಡಿ ನನಗೆ ಇರಿಟೇಟ್ ಮಾಡೋದು. ದೊಡ್ಡ ಮಗಳು ಸುನೀತಾಗೆ 19 ವರ್ಷ, ಚಿಕ್ಕವಳಿಗೆ 17 ವರ್ಷ. ಈಗ ಯಾಕೆ ಬೇಕಿದ್ದಲ್ಲ? ಬೇಕು, ಬೇಕೇ ಬೇಕು. ನನಗೆ ಒಂದೇ ಒಂದು ಗಂಡು ಮಗು ಬೇಕು. ಶ್ರೀ, ಅರ್ಥ ಮಾಡ್ಕೋ, ಇದು ಟೈಮು ಅಲ್ಲ, ವಯಸ್ಸು ಅಲ್ಲ. ಐ ಡೋಂಟ್ ಕೇರ್. ನಮ್ಮ ಟೈಮ್ ಬಗ್ಗೆ, ವಯಸ್ಸಿನ ಬಗ್ಗೆ ಬೇರೆಯವ್ರು ಹೇಳೋ ಅಗತ್ಯ ಇಲ್ಲ. ನಮ್ಮ ಮನ್ಸಿಗೆ ಏನು ಅನ್ಸುತ್ತೋ ಅದು ಮುಖ್ಯ. ಈಗಲೂ ಟೈಮ್ ಇದೆ. ಸರಿ, ಪ್ರಯತ್ನ ಮಾಡಿದ್ವಿ ಅನ್ಕೋ, ಮತ್ತೆ ಹೆಣ್ಮಗು ಆದರೆ? ಓ, ಪುತ್ರಾನಂದ ಸ್ವಾಮೀಜಿ, ಕೂತ್ಕೊಳ್ಳಿ. ಇವರೇ ನಮ್ಮ ಶ್ರೀಮತಿ ಶ್ರೀಲಕ್ಷ್ಮಿ ಅಂತ. ನಮಸ್ತೆ. ನಮಸ್ತೆ. ರಾಕೇಶ್ ನಿಮ್ಮ ಬಗ್ಗೆ ಭಾಳ ಹೇಳಿದ್ದಾರೆ. ನಿಮಗೆ ಆಧ್ಯಾತ್ಮ, ಆಶ್ರಮ ಅಂದ್ರೆಲ್ಲ ಆಸಕ್ತಿ ಇಲ್ಲ, ಅದಕ್ಕೆ ನಾನೇ ನಿಮ್ಮನ್ನು ಹುಡ್ಕೊಂಬಂದ್ಬಿಟ್ಟೆ. ಗುರುಜಿ ಸ್ವಲ್ಪ ತಮಾಷೆ ಸ್ವಭಾವದವರು. ನಿಜ ಅನ್ಕೊಂಬಿಟ್ರ? ಆನಂದ ವಿನೋದ ಸದಾ ಕಾಲವು ಮನಸ್ಸಿನಲ್ಲಿ ತುಂಬಿರಬೇಕು ಅಂತ ಆಸೆ ಪಡೋರು ನಾವು. ಪರವಾಗಿಲ್ವೇ,
ಸ್ವಾಮೀಜಿಗಳಿಗೂ ಆಸೆ ಇರುತ್ತಾ? ಇರಬಾರ್ದ? ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ನಾವು ಮನುಷ್ಯರೇ ತಾನೇ, ಆಸೆಗಳೇ ಇಲ್ಲದೆ ಮನುಷ್ಯನೇ ಇಲ್ಲ. ಆದರೆ ನಮ್ಮ ಪ್ರಯತ್ನ ಸಾಧನೆ ಆಸೆಗಳನ್ನು ದಾಟಿ ಮುಂದಕ್ಕೆ ಹೋಗೋದ್ರಲ್ಲಿ ಇರುತ್ತಷ್ಟೆ. ಎಲ್ಲ ಬಂಧನಗಳಿಂದ ಮುಕ್ತವಾಗೋ ಹಾದಿನಲ್ಲಿ ಇರ್ತೀವಿ. ಹಾಗಂತ ಎಲ್ಲವನ್ನ ತೊರೆಯೋ ಸನ್ಯಾಸ ಮಾರ್ಗದಲ್ಲಲ್ಲ. ನಿನ್ನ ಪ್ರಾಪರ್ಟಿ ಡಿಸ್ಪ್ಯೂಟ್ ಇದೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ಸಹಾಯ ಮಾಡ್ತೀನಿ ಅಂದ್ರು, ಅದಕ್ಕೆ ಕರ್ಕೊಂಬಂದೆ. ಓಹ್, ಇಂಟ್ರೆಸ್ಟಿಂಗ್. ಮೆಟೀರಿಯಲಿಸ್ಟಿಕ್ ವಿಷಯದಲ್ಲೂ ನಿಮಗೆ ಆಸಕ್ತಿ ಇರೋ ಹಾಗಿದೆ? ಎಲ್ಲ ವಿಷಯಗಳಲ್ಲೂ ಆಸಕ್ತಿ ಇದೆ. ದೇಹಕ್ಕೆ ವಯಸ್ಸಾದ್ರೂ ಮನಸ್ಸಿನಲ್ಲಿ ಯಾವಾಗಲೂ ಯುವಕರಾಗಿರ್ಬೇಕು ಅನ್ನೋದು ನಮ್ಮ ಧ್ಯೇಯ. ಗುರುಜಿ, ನಾಳೆ ನಾನು ಕೆಲಸದ ಮೇಲೆ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ. ಬರೋಕ್ಕೆ ಇನ್ನೂ ಒಂದು ತಿಂಗಳಾಗ್ಬೋದು. ನೀವು ನಿಶ್ಚಿಂತರಾಗಿ ಹೋಗಿ ಬನ್ನಿ. ನಿಮ್ಮ ಶ್ರೀಮತಿಯವ್ರ ಕೆಲಸ ಮಾಡಿಕೊಡೋದು ನನ್ನ ಜವಾಬ್ದಾರಿ. ನಿಮ್ದೇನೂ ತಪ್ಪಿರ್ಲಿಲ್ಲ ಅಪ್ಪ. ನೀವು ಅಂದ್ಕೊಂಡಿದ್ದೆ ಒಂದು, ಇಲ್ಲಾಗಿದೆ ಇನ್ನೊಂದು. ನಾವು ಅವತ್ತು ನಿಮ್ಮ ಜೊತೆ ಇದ್ವಿ, ಇವತ್ತು ನಿಮ್ಮ ಜೊತೆನೇ ಇದ್ದೀವಿ. ಅಮ್ಮನ ಸಾವಿಗೆ ಕಾರಣ ಆದವನ್ನ ಸುಮ್ಮನೆ ಬಿಡಬಾರ್ದಪ್ಪ. ಆ ವ್ಯಕ್ತಿಗೆ ನಾವೆಲ್ಲ ಸೇರಿ ಶಿಕ್ಷೆ ಕೊಡ್ಸೋಣ. ಹಾಂ, ಏನು ರಾಜು? ನಿನ್ನೆ ರಾತ್ರಿನೂ ನೀವು ಏನು ತಿಂದಿಲ್ಲ ಗುರುಜಿ. ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ಏನು, ಎಲ್ಲೋ ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗ್ತಿರೋ ಹಾಗಿದೆ? ಯಾಕೆ? ಹೊರಗಡೆ ಹೋದ್ರೇ ರೆಡಿ ಆಗಬೇಕಾ? ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಷ್ಟಪಡ್ತೀನಿ. ಎಲ್ಲಿ ಮಕ್ಳು ಯಾರು ಕಾಣಿಸ್ತಾ ಇಲ್ಲ? ಎಲ್ಲರೂ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ನೀವು ಏಕಾಂತದಲ್ಲಿರೋದನ್ನೇ ಹೆಚ್ಚು ಇಷ್ಟಪಡ್ತೀರಾ ಅನ್ಸುತ್ತೆ. ಸಾಂಗತ್ಯದಲ್ಲಿ ಸ್ವಾರಸ್ಯ ಇರಬೇಕು, ಇಲ್ಲ ಅಂದರೆ ಏಕಾಂತದಲ್ಲಿರೋದೇ ಬೆಟ್ರ್. ನೋಟದಲ್ಲಿ ಮಾತ್ರ ಅಲ್ಲ, ಮಾತಲ್ಲೂ ಸೆಳಿತೀರಾ ನೀವು. ಸೆಳೆತ ನನ್ನೊಬ್ಬಳ ಕಡೆಯಿಂದ ಮಾತ್ರ ಇರೋದಾ, ಅಥವಾ ನಾನಿಲ್ಲಿಗೆ ಬಂದಿರೋ ಉದ್ದೇಶ ನಿಮ್ಮ ಪ್ರಾಪರ್ಟಿ ಡಿಸ್ಪ್ಯೂಟ್ ಬಗೆಹರಿಸ್ತೀನಿ ಅಂತ. ಆ ಕೆಲಸ ಮಾಡಿಕೊಡ್ತೀನಿ ಅಂತ ನಿಮ್ಮ ಯಜಮಾನ್ರಿಗೆ ಮಾತು ಕೊಟ್ಟಿರೋದು. ಹೌದಾ? ಮತ್ತೆ ನನ್ನೆಲ್ಲ ಕಷ್ಟಗಳನ್ನೂ ಬಗೆಹರಿಸ್ತೀರಾ ಅಂತ ರಾಕೇಶ್ ನನ್ನ ಹತ್ರ ಹೇಳಿದ್ರು. ಕಷ್ಟನಾ? ಏನು ನಿಮ್ಮ ಕಷ್ಟ? ಸುಮ್ಮನೆ ತಿಳ್ಕೊಳಕ್ ಕೇಳ್ತಾ ಇದ್ದೀರೋ ಅಥವಾ ಬಗೆಹರ್ಸಕ್ಕೋ? ನಿಮ್ಗಿಲ್ಲ ಅನ್ನೋದಕ್ಕೆ ಮನ್ಸು ಬರ್ತಾ ಇಲ್ಲ. ನನ್ನ ಕೈಯಿಂದ ಬಗೆಹರಿಸೋದಕ್ಕೆ ಸಾಧ್ಯ ಇದ್ರೆ ಖಂಡಿತವಾಗ್ಲೂ. ಬರೀ ಆಧ್ಯಾತ್ಮ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಆಸಕ್ತಿ ಇರೋರು, ಮನಸ್ಸಿನಲ್ಲಿ ಯುವಕರು ಅಂತ ನೀವು ಹೇಳಿದ್ದು ನನ್ನ ಮನಸ್ಸಿನಲ್ಲಿ ಹಾಗೆ ಕೂತ್ಬಿಡ್ತು. ಜೀವನದಲ್ಲಿ ಯಾವ ಭೇಟಿನೂ ಆಕಸ್ಮಿಕ ಅಲ್ವಂತೆ. ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ನಮ್ಮ ಭೇಟಿ ಉದ್ದೇಶನೂ ಬರೀ ಪ್ರಾಪರ್ಟಿ ವಿಷಯಕ್ಕಲ್ಲ, ಅದ್ರ ಹಿಂದೆನೂ ಯಾವುದೋ ಉದ್ದೇಶ ಇದೆ ಅಂತ ನಮ್ಮ ಮೊದಲನೇ ಭೇಟಿಲೇ ಅನಿಸಿತ್ತು.
ಹಾಗಾದ್ರೆ ಏನಿರ್ಬೋದು ಆ ಉದ್ದೇಶ? ಮಾತು ಆಲೋಚನೆ ಎರಡೂ ನನ್ನ ನಿಗ್ರಹ ಮೀರ್ತಾ ಇದೆ. ನನ್ನ ಮನ್ಸಲ್ಲಿರೋದೇ ನಿಮ್ಮ ಮನ್ಸಲ್ಲೂ ಇರೋದಾ? ನಿಮ್ಮ ಅಂತ ಹೇಳ್ಬೇಡಿ ಆನಂದ್. ಜೀವನದಲ್ಲಿ ನನಗಿರೋದು ಒಂದೇ ಆಸೆ, ಒಂದು ಗಂಡು ಮಗುಗೆ ತಾಯಿ ಆಗಬೇಕು ಅಂತ. ಹೇಳಿ ಆನಂದ್, ನನ್ನ ಆಸೆ ನೆರವೇರುತ್ತಾ? ಅದು ನೆರವೇರ್ಬೇಕು ಅಂದ್ರೆ ಹೇಳಿ, ಏನ್ ಮಾಡಬೇಕು? ನಿಮ್ಗೆ ಅನಿಸ್ತಾ ಇಲ್ವಾ? ನಂಬಿಕೆ ಬೆಳೆಸ್ಕೊ. ಮನಸ್ಸು ಪದೇ ಪದೇ ಯಾವುದನ್ನ ಆಸೆ ಪಡುತ್ತೋ ಅದು ನೆರವೇರುತ್ತೆ. ದೇವರ ಅನುಗ್ರಹ ಇದ್ರೆ ಯಾವುದೂ ಅಸಾಧ್ಯ ಅಲ್ಲ. ನನ್ನ ಆಸೆನ ಈಡೇರಿಸೋನೆ